ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಸಂಗೀತ ಅಂತ. 18 years ಇಂದ ಆರ್ಟ್ ಫೀಲ್ಡ್ ಅಲ್ಲಿ ಇದ್ದೀನಿ. ಆರ್ಟಿಸ್ಟ್ ಆಗಿದ್ದೆ, ಆಮೇಲೆ ಫುಲ್ ಟೈಮ್ ಆರ್ಟಿಸ್ಟ್ ಆಗಿದ್ದೆ, ಆಮೇಲೆ ಆರ್ಟ್ ಟೀಚಿಂಗ್ಗೆ ಹೋದೆ. ಸ್ಕೂಲಲ್ಲಿ ಆರ್ಟ್ ಟೀಚರ್ ಆಗಿದ್ದೆ. ಇವಾಗ ಅದ್ ಬಿಟ್ಬಿಟ್ಟು ಇವಾಗ ಮತ್ತೆ ಫುಲ್ ಟೈಮ್ ಆರ್ಟಿಸ್ಟ್ ಆಗಿದ್ದೀನಿ. ಸೊ ಆರ್ಟ್ ವರ್ಕ್ಸ್ ಮಾಡ್ತೀನಿ, ಎಕ್ಸಿಬಿಷನ್ಸ್ ಪಾರ್ಟಿಸಿಪೇಟ್ ಮಾಡ್ತೀನಿ. ಸುಮಾರು ಅಂದ್ರೆ ನಿಮ್ಮ ಒಂದು ಕಲೆ ಎಷ್ಟು ವರ್ಷದಿಂದ ನಿಮ್ ಜೊತೆ ಇದೆ? ಆಲ್ಮೋಸ್ಟ್ 20-25 years ಇಂದ. ಸೊ ಆದ್ರೆ ಪ್ರೊಫೆಷನಲ್ ಆಗಿ ತಗೊಂಡೆ 18 years ಆಗಿದೆ. ಇದಕ್ಕೆ ಏನ್ ಇನ್ಸ್ಪಿರೇಷನ್ ನೀವು ಕಲೆಗೆ ಬರಕ್ಕೆ? ಕಲೆಗೆ ಇಟ್ಸ್ ವೆರಿ ಥೆರಪೆಟಿಕ್, ಅದೊಂದು. ಮತ್ತೆ ಟು ಕ್ಯಾಪ್ಚರ್ ದ ಕಲರ್ಸ್ ಆಫ್ ನೇಚರ್ ಆ್ಯಂಡ್ ವಾಟ್ ಬೆಸ್ಟ್ ಟಾಪಿಕ್ ಅದರ್ ದ್ಯಾನ್ ಫ್ಲವರ್ಸ್ ಅಂತ. ಫ್ಲವರ್ಸ್ ಆ್ಯಂಡ್ ಸ್ಟಿಲ್ ಲೈಫಲ್ಲಿ ಆ ಕಲರ್ಸ್ ಕ್ಯಾಪ್ಚರ್ ಮಾಡೋಕ್ಕೆ ಆದರೆ ಅದೇ ಒಂದು ಎವ್ರಿ ಡೇ ನಾವು ದಿನ ನೋಡ್ತಾ ಇರೋ ಆಬ್ಜೆಕ್ಟ್ಸ್ ಅಲ್ಲಿ ಆ ಕಲರ್ಸು ಎಲ್ಲ ಕ್ಯಾಪ್ಚರ್ ಮಾಡೋದೇ ಮೇನ್ ಥೀಮ್ ಎಲ್ಲ ಐಡಿಯಾಸ್. ನೀವು ನೇಚರ್ನ ತುಂಬಾ ಇಷ್ಟಪಡ್ತೀರಾ? ಹೌದು ಹೌದು. ಪೇಂಟಿಂಗ್ಸ್ ನೋಡಿದ್ರೆ ಹೌದು, ಒಂದಕ್ಕಿಂತ ಒಂದು ಅಂದ್ರೆ ಫ್ಲವರ್ ಹಾಕೋದು ಎಲ್ಲ ಕಲರ್ ಹೌದು ಹೌದು. ಫ್ಲವರ್ಸ್ ಮೇನ್. ಪೇಂಟಿಂಗ್ ಮಾಡಕ್ಕೆ ಎಷ್ಟು ವರ್ಷ ತಿಂಗಳು ಬೇಕಾ ಅಥವಾ ಹೆಂಗದನ್ನ ಪ್ಲಾನ್ ಮಾಡ್ತೀವಿ? ಇಟ್ ಡಿಪೆಂಡ್ಸ್. ಒಂದೊಂದು, ಯಾಕಂದ್ರೆ ಮೋಸ್ಟ್ಲಿ ನಾನು ಆಯಿಲ್ ಕಲರ್ಸ್ ಅಲ್ಲಿ ಮಾಡ್ತೀನಿ. ಸೊ ಆಯಿಲ್ ಪೇಂಟಿಂಗ್, ಯೂಶಲಿ ಇಟ್ ಇಸ್ ಆಯಿಲ್ ಪೇಂಟಿಂಗ್. ಸೊ ಅದರಲ್ಲಿ ನಾನು ತುಂಬಾ ಸ್ಲೋ ಮಾಡ್ತೀನಿ. ಸೊ ಒನ್ ಮಂತ್ 1.5 month ಆಗುತ್ತೆ. ಅಂದ್ರೆ ಹೆಂಗೆ ನೀವು ಹೆಂಗ್ ಪ್ಲಾನ್ ಮಾಡ್ಕೊತೀರಾ? ಈಗ ಒಂದು ಪೇಂಟಿಂಗ್ ಅಂತ ಶುರು ಮಾಡಿದಾಗ ಒಂದ್ ಸ್ವಲ್ಪ ಮಾಡ್ತೀರಾ, ಆಮೇಲೆ ಫ್ಯಾಮಿಲಿ ಇರುತ್ತೆ. ಹೌದು, ಹಾಗೆ ಒಂದ್ ಟೈಮಲ್ಲಿ ಫ್ಯಾಮಿಲಿ ಇರುತ್ತೆ, ಆದ್ರೆ ನಮ್ ವರ್ಕಿಂಗ್ ಟೈಮಲ್ಲಿ ನಾವು ಅದು ತಗೊಂಡು ಫಿಕ್ಸ್ ಇಟ್ ಒಂದ್ ಸ್ಪೆಸಿಫಿಕ್ ಟೈಮಲ್ಲಿ ಕೂತ್ಕೊಂಡು ಟ್ರೈ ಮಾಡ್ತೀವಿ. ಎಷ್ಟು ಮಾಡ್ಬೇಕು ಅಷ್ಟೇ ಪ್ಲಾನ್ ಅಷ್ಟೇ. ಹೌದು. ಸೊ ಒಂದೊಂದ್ಸತಿ ಆಗತ್ತೆ, ಒಂದ್ 4-5 ವರ್ಕ್ ನಡೀತಾ ಇರತ್ತೆ. ಸೊ ಹಂಗ್ ಮಾಡೋದು. ಹಾ, ಯಾಕಂದ್ರೆ ಆಯಿಲ್ ಪೇಂಟಿಂಗ್ ಅಲ್ವಾ, ಒಂದ್ರಲ್ಲಿ ಸ್ವಲ್ಪ ವರ್ಕ್ ಮಾಡಿ ಅದ್ ಡ್ರೈ ಆಗಿ ಬಿಟ್ಟು ಮತ್ತೆ ಇನ್ನೊಂದು ತಗೋತೀವಿ. ಸೊ ಅದು ಆಯಿಲ್ ಪೇಂಟಿಂಗ್ ಮೀಡಿಯಂ ಅಂದ್ರೆ ಅದು ಒಳಗಿಂದ ತುಂಬಾ ಲೇಯರ್ಸ್ ಆಗಿ ಹೋಗಿ ಫೈನಲ್ ಇದು ವರ್ಕ್ ಬರುತ್ತೆ. ಸ್ವಲ್ಪ ಟೈಮ್ ಬೇಕಾಗತ್ತೆ. ಸೊ ಸ್ವಲ್ಪ ಆರ್ಟಿಸ್ಟ್ ಎಲ್ಲ ಬೇಗ ಮಾಡ್ಬಿಡ್ತಾರೆ, ಬಟ್ ಸಮ್ ಲೈಕ್ ಐ ಆಮ್ ಅ ಸ್ಲೋ ಪರ್ಸನ್, ಸೊ ಇಟ್ ಟೇಕ್ಸ್ ಟೈಮ್ ಫಾರ್ ಮೀ ಟು ಅದು ನೋಡಿ ಆಮೇಲೆ ಸ್ಲೋ ಆಗಿ ಅದ್ರದ್ದು ಎಫೆಕ್ಟ್ ಬರಕ್ಕೆ ಇಟ್ ಟೇಕ್ಸ್ ಟೈಮ್ ಫಾರ್ ಮೀ. ನಿಮ್ಮ ಹೆಸರು? ಸಂಗೀತ. ಓಕೆ. ಈ ನಿಮ್ಮ ಕಲೆಗೆ ನಿಮ್ಮ ಕುಟುಂಬನ ಪ್ರೋತ್ಸಾಹ ಕೊಡ್ತೀವಿ? ಹೌದು, ಮಕ್ಕಳು ತುಂಬಾ ಅಂದ್ರೆ ಸಪೋರ್ಟ್. ಎಷ್ಟು ಜನ ಮಕ್ಕಳು? 2 ಮಕ್ಕಳಿದ್ದಾರೆ. ದೇರ್ ಆಲ್ ಗ್ರೋನ್ ಅಪ್ ಅಡಲ್ಟ್ಸ್ ಇವಾಗೆ. ಸೊ ಅವ್ರು ತುಂಬಾ ಎಂಕರೇಜ್ ಮಾಡ್ತಾರೆ. ಗೊತ್ತಿಲ್ಲ. ಅದೇ ಅವ್ರ ಇವಾಗೆ ಅವರು ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಸೊ ಬಹಳ ಚೆನ್ನಾಗಿದೆ ಮ್ಯಾಮ್. ಒಂದಕ್ಕಿಂತ ಒಂದು ಪೇಂಟಿಂಗ್ಸ್. ಥ್ಯಾಂಕ್ ಯು. ನ್ಯಾಚುರಲ್ ಆಗಿ ಕಲರ್ ಕಾಂಬಿನೇಷನ್ ಇರ್ಬೋದು. ಅಂದ್ರೆ ನೀವು ನೇಚರ್ ಎಷ್ಟು ಇಷ್ಟಪಡ್ತೀರಾ ಅಂತ ಗೊತ್ತಾಗುತ್ತೆ. ಮೋರ್ ಸೊ ನಮ್ ಅಕ್ಕಪಕ್ಕದಲ್ಲಿ ಇರೋ ನಮ್ ಎವ್ರಿ ಡೇ ಥಿಂಗ್ಸ್ ಅದ್ ಇಟ್ಕೊಂಡು ಹೆಂಗೆ ಆರ್ಟ್ ಮಾಡ್ಬೋದು ಅಂತ. ಅದೇ ನಾವು ನೋಡ್ದೆ ಹೋಗ್ಬಿಡ್ತೀವಿ. ನಮ್ಮ ಹತ್ರ ಇರೋ ಅದ್ರದ್ದು ಕಲರ್ಸು, ಸಮ್ ಕಾಂಬಿನೇಷನ್ಸು, ಅದು ಶ್ಯಾಡೋ ಲೈಟ್ ಅಂಡ್ ಶ್ಯಾಡೋ ಬಿದ್ರೆ ಹೆಂಗೆ ಕಾಣಿಸುತ್ತೆ, ಜಸ್ಟ್ ಟು ಕ್ಯಾಪ್ಚರ್ ದ್ಯಾಟ್. ಇಟ್ಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್. ಖುಷಿ ಕೊಟ್ಟಿದೆ. ಹೌದು, ತುಂಬಾ ನಾವು ಮಾಡುವಾಗ ಫುಲ್ಲಿ ಅದ್ರಲ್ಲೇ ಅಂದ್ರೆ ಯು ಡೋಂಟ್ ರಿಯಲೈಸ್ ದಟ್ ಯು ಆರ್ ಇನ್ ಸಚ್ ಅ ಬ್ಲಿಸ್. I should say it's a bliss to be while the process of painting is. ಹೌದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶೈಲಾ ಮಿಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವ, ಶೈಲಕ್ಕ
ಅವರು ಅರಿವೇ ಗುರು ಶೈಲಾ ಅಂತೇಳಿ ಈ ಚಾನಲ್ ಹೆಸರು. ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ, ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ. ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು, ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ, ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.